ವೀಕ್ಷಕರೇ, ನಿಮಗೊಂದು ಸರಳ ಪ್ರಶ್ನೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಊಟ ಆದ ತಕ್ಷಣ ಒಂದು ಚಿಟಿಕೆ ಸೋಂಪು ಅಥವಾ ಮೌತ್ ಫ್ರೆಶ್ನರ್ ತಿನ್ನೋ ಅಭ್ಯಾಸ ಇದೆ? ಬಹುಶಃ ನಾವೆಲ್ಲರೂ ಇದನ್ನ ಬರೀ ಬಾಯಿ ವಾಸನೆಗಾಗಿ ಅಥವಾ ಮೌತ್ ಫ್ರೆಶ್ನರ್ ಅಂತಷ್ಟೇ ಅಂದುಕೊಂಡಿದ್ದೀವಿ ಅಲ್ವಾ? ಆದ್ರೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಊಟ ಆದ ಬಳಿಕ ದಿನಾಲು ಒಂದು ಚಿಟಿಕೆ ಸೋಂಪು ತಿನ್ನೋದು ನಮ್ಮ ದೇಹದಲ್ಲಿ ಎಷ್ಟೆಲ್ಲ ಮ್ಯಾಜಿಕ್ ಬದಲಾವಣೆಗಳನ್ನ ತರುತ್ತೆ ಗೊತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಹಿಂದಿರೋ ಅಸಲಿ ಹೆಲ್ತ್ ಸೀಕ್ರೆಟ್ ತಿಳಿಯೋಣ. ಮೊದಲನೆಯದಾಗಿ, ಇದು ಜೀರ್ಣಕ್ರಿಯೆಯ ಸೂಪರ್ ಹೀರೋ. ಸೋಂಪು ತಮ್ಮ ಹೊಟ್ಟೆಯಲ್ಲಿ ಜೀರ್ಣರಸಗಳು ಮತ್ತು ಎಂಜೈಮ್ಸ್ಗಳ ಉತ್ಪತ್ತಿಯನ್ನ ಹೆಚ್ಚು ಮಾಡುತ್ತೆ. ಇದರಿಂದಾಗಿ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಅಜೀರ್ಣ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳಿಗೆ ಇದು ರಾಮಬಾಣ. ಇನ್ನು ಎರಡನೆಯದು, ನಾವೆಲ್ಲ ಬಲ್ಲ ಹಾಗೆ ಬಾಯಿಯ ದುರ್ವಾಸನೆ ನಿವಾರಣೆ. ಸೋಂಪಿನಲ್ಲಿರೋ ನೈಸರ್ಗಿಕ ಸುಗಂಧ ತೈಲಗಳು ಮತ್ತು ಆಂಟಿಬ್ಯಾಕ್ಟೀರಿಯಾ ಗುಣಗಳು ಬಾಯಿಯ ಬ್ಯಾಕ್ಟೀರಿಯಾಗಳನ್ನ ಕೊಂದು ಉಸಿರಾಟವನ್ನ ಇನ್ಸ್ಟೆಂಟ್ ಆಗಿ ತಾಜಾವಾಗಿರಿಸುತ್ತದೆ. ಮೂರನೆಯದಾಗಿ, ಸೋಂಪಿನಲ್ಲಿ ವಿಟಮಿನ್ ಎ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಭರಪೂರವಾಗಿದೆ. ಇದು ನಮ್ಮ ಕಣ್ಣಿನ ದೃಷ್ಟಿಯನ್ನ ಚುರುಕುಗೊಳಿಸುವುದಷ್ಟೇ ಅಲ್ಲ, ಚರ್ಮದ ಮೇಲಾಗುವ ಫ್ರೀ ರಾಡಿಕಲ್ಸ್ ಹಾನಿಯನ್ನ ತಡೆದು ನಿಮ್ಮ ಸ್ಕಿನ್ ಗ್ಲೋ ಆಗಲು ಮತ್ತು ವಯಸ್ಸಾದಂತೆ ಕಾಣದಂತೆ ತಡೆಯಲು ಸಹಾಯ ಮಾಡುತ್ತದೆ. ಇಷ್ಟೇ ಅಲ್ಲ ವೀಕ್ಷಕರೇ, ಯಾರೆಲ್ಲ ತೂಕ ಇಳಿಸಬೇಕು ಅಂದುಕೊಂಡಿದ್ದೀರೋ ಅವರಿಗೆ ಸೋಂಪು ಬೆಸ್ಟ್ ಫ್ರೆಂಡ್. ಯಾಕಂದ್ರೆ ಇದು ಅತಿಯಾದ ಹಸಿವನ್ನ ನಿಯಂತ್ರಿಸುತ್ತದೆ. ಜೊತೆಗೆ ಇದರಲ್ಲಿರೋ ಪೊಟ್ಯಾಷಿಯಂ ಅಂಶ ನಿಮ್ಮ ರಕ್ತದೊತ್ತಡವನ್ನ ಕಂಟ್ರೋಲ್ ನಲ್ಲಿಟ್ಟು ಹೃದಯವನ್ನ ಹೆಲ್ದಿಯಾಗಿ ಇಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗೋ ಈ ಪುಟ್ಟ ಸೋಂಪು ಕಾಳುಗಳಲ್ಲಿ ಎಷ್ಟೆಲ್ಲ ಆರೋಗ್ಯದ ಗುಟ್ಟು ಅಡಗಿದೆ ಅಂತ. ಮೆಟಬಾಲಿಸಂ ಹೆಚ್ಚಿಸುವುದರಿಂದ ಹಿಡಿದು ಮಾನಸಿಕ ಒತ್ತಡ ಕಡಿಮೆ ಮಾಡುವವರೆಗೂ ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗಾದ್ರೆ ಇನ್ನೇಕೆ ತಡ? ಇವತ್ತಿನಿಂದ ಊಟದ ನಂತರ ಒಂದು ಚಿಟಿಕೆ ಸೋಂಪು ಜಗಿಯುವ ಸರಳ ಆರೋಗ್ಯಕರ ಅಭ್ಯಾಸವನ್ನ ರೂಢಿಸಿಕೊಳ್ಳಿ. ಆದ್ರೆ ನೆನಪಿಡಿ, ಯಾವುದೇ ತೀವ್ರ ಆರೋಗ್ಯ ಸಮಸ್ಯೆ ಇದ್ದರೆ ವೈದ್ಯರ ಸಲಹೆ ಪಡೆಯುವುದು ಮುಖ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಮ್ಮನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.